ಮುಕುಂದ್ ದಲ್ಸಾನಿ ಅಂತ ಅವರು ಕಾರ್ತಿಕ್ ಅವರವ್ರಿಗೆ ನಾವು ಸರ್ವಿಸ್ ಮಾಡ್ತಿದ್ದೇನೆ, MRP ಇದ್ದೇನೆ. ಇವರು ಬಿಸ್ನೆಸ್ ಮಾಡ್ತಿದ್ದಾರೆ, ಅವರು ಕೂಡ ಬಿಸ್ನೆಸ್ ಮಾಡ್ತಿದ್ದಾರೆ. ಇವರೊಂದು ಕಂಪನಿಯಲ್ಲಿ ಕೆಲಸ ಮಾಡ್ತಿದ್ದಾರೆ, ಸೆಲ್ಫ್ ಎಂಪ್ಲಾಯ್ಡ್. ಹಾಗೆ ಇವರ ಹೆಸರು ಮಮತಾ ಚಂದ್ರನ, ಅವರು ಖುಷ್ಬು ಅಂತ, ಅವರು ಬೀನಾ ಶುಕ್ಲಾ ಅಂತ. ಹೀಗೆ ಎಲ್ಲರೂ ಅವರವರ ಕರ್ತವ್ಯಗಳನ್ನು ಮಾಡಿಕೊಂಡು ಈ ಧ್ಯಾನ ಯೋಗದಲ್ಲಿ ಮಾಡ್ತಿದ್ದಾರೆ. ಮಂಗಳೂರಿನಲ್ಲಿ ನಡೆಯಲಿರುವ ಒಂದು ಕಾರ್ಯಕ್ರಮದ ಬಗ್ಗೆ, ಸೆಪ್ಟೆಂಬರ್ 9ನೇ ತಾರೀಕು ನಡೆಯುವ ಕಾರ್ಯಕ್ರಮದ ಬಗ್ಗೆ ನಾವು ಅದರ ಬಗ್ಗೆ ಪತ್ರಿಕಾ ಪ್ರಕಟಣೆಯನ್ನು ಬಿಡುಗಡೆಗೊಳಿಸಿದ್ದೇವೆ. ಮಂಗಳೂರಿನಲ್ಲಿ ಹಿಮಾಲಯ ಧ್ಯಾನ ಯೋಗದ ಮುಖಾಂತರ ಆಯೋಜಿಸಿರುವ ಕಾರ್ಯಕ್ರಮದಲ್ಲಿ ಉತ್ತಮ ಜೀವನ ನಿರ್ವಹಣೆಗಾಗಿ ಹಿಮಾಲಯನ್ ಧ್ಯಾನ ಯೋಗ ವಿಷಯದ ಕುರಿತು ಪರಮ ವಂದನೀಯ ಗುರುಮ ಅವರಿಂದ ವಿಶೇಷ ಪ್ರವಚನ ಆಗಲಿದೆ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬ ವ್ಯಕ್ತಿಯು ತನ್ನ ಜೀವನದಲ್ಲಿ ವಿವಿಧ ರೀತಿಯ ಸಮಸ್ಯೆಗಳನ್ನು ಎದುರಿಸುತ್ತಿದ್ದಾನೆ. ಅನೇಕ ಜನರು ಸ್ಫೂರ್ತಿದಾಯಕ ಭಾಷಣಕಾರರಿಂದ ಹಿಡಿದು ಆಧ್ಯಾತ್ಮಿಕ ಗುರುಗಳವರೆಗೆ ಹಲವರ ಸಹಾಯ ಪಡೆಯುತ್ತಿದ್ದಾರೆ. ಇಂತಹ ಪರಿಸ್ಥಿತಿಯಲ್ಲಿ ಹಿಮಾಲಯ ಧ್ಯಾನ ಯೋಗದ ಮುಖಾಂತರ ಪ್ರಪಂಚದಾದ್ಯಂತ ಲಕ್ಷಾಂತರ ಜನರು ಧ್ಯಾನಕ್ಕೆ ಸೇರುವ ಮೂಲಕ ತಮ್ಮ ಸರ್ವತೋಮುಖ ಪ್ರಗತಿಯನ್ನು ಸಾಧಿಸುತ್ತಿದ್ದಾರೆ. ಹಿಮಾಲಯ ಧ್ಯಾನ ಯೋಗದ ಸಂಸ್ಥಾಪಕ ಸದ್ಗುರು ಶ್ರೀ ಶಿವಕೃಪಾನಂದ ಸ್ವಾಮೀಜಿಯವರು ಆತ್ಮ ಸಾಕ್ಷಾತ್ಕಾರವನ್ನು ಪಡೆಯಲು ಹಲವು ವರ್ಷಗಳಿಂದ ಹಿಮಾಲಯದಲ್ಲಿ ಧ್ಯಾನ ಸಾಧನೆ ಮಾಡಿದ್ದಾರೆ ಮತ್ತು ಕಳೆದ 25 ವರ್ಷಗಳಿಂದ ಅವರು ಸಮಾಜದಲ್ಲಿ ಹಿಮಾಲಯದ ಗಹನವಾದ ಜ್ಞಾನವನ್ನು ನಿರಂತರವಾಗಿ ಹಂಚಿಕೊಳ್ಳುತ್ತಿದ್ದಾರೆ. ಹಿಮಾಲಯದಿಂದ ಜ್ಞಾನವನ್ನು ಪಡೆದ ನಂತರ ಮೊತ್ತ ಮೊದಲು ಅವರು ತಮ್ಮ ಧರ್ಮಪತ್ನಿ ಪೂಜ್ಯ ಗುರುಮ ಅವರಿಗೆ ಆ ಜ್ಞಾನದ ಆತ್ಮ ಸಾಕ್ಷಾತ್ಕಾರ ಮಾಡಿದ್ದಾರೆ. ಪೂಜ್ಯ ಸ್ವಾಮೀಜಿಯವರು ತಮ್ಮ ಆಧ್ಯಾತ್ಮಿಕ ಯಾತ್ರೆಯಲ್ಲಿ ಅವರ ಗುರುಗಳಾದ ಶ್ರೀ ಶಿವಬಾಬಾ ಮತ್ತು ಮೊದಲ ಶಿಷ್ಯೆ ಹಾಗೂ ತಮ್ಮ ಧರ್ಮಪತ್ನಿ ಪರಮ ವಂದನೀಯ ಗುರುಮ ಅವರ ಮಹತ್ವಪೂರ್ಣ ಕೊಡುಗೆಯನ್ನು ಉಲ್ಲೇಖಿಸುತ್ತಾರೆ. ಪೂಜ್ಯ ಗುರುಮ ಅವರಿಂದ ಉತ್ತಮ ಜೀವನ ನಿರ್ವಹಣೆಗಾಗಿ ಹಿಮಾಲಯನ್ ಧ್ಯಾನ ಯೋಗ ಎಂಬ ವಿಷಯದ ಕುರಿತು ಪ್ರವಚನವನ್ನು ತಾರೀಕು 9 ಸೆಪ್ಟೆಂಬರ್ 5 ಗಂಟೆಯಿಂದ ಸಂಜೆ ಸಂಘನಿಕೇತನ ಸಭಾಂಗಣ ಮಣ್ಣಗುಡ್ಡೆಯಲ್ಲಿ ಇಲ್ಲಿ ಆಯೋಜಿಸಲಾಗಿದೆ. ಈ ತಂತ್ರಜ್ಞಾನದ ಯುಗದಲ್ಲಿ ನಮ್ಮ ಜೀವನದಲ್ಲಿ ಉದ್ಭವಿಸುವ ಅನೇಕ ಪ್ರಶ್ನೆಗಳಿಗೆ ಪರಿಹಾರವನ್ನು ಈ ಕಾರ್ಯಕ್ರಮದಲ್ಲಿ ಕಾಣಬಹುದು. ಎಲ್ಲ ವಯಸ್ಸಿನ ಜನರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬಹುದು. ನಮ್ಮ ದೈನಂದಿನ ದಿನಚರಿಯಲ್ಲಿ ಹಿಮಾಲಯ ಧ್ಯಾನ ಯೋಗ ನಮಗೆ ಯಾವ ರೀತಿಯಲ್ಲಿ ಉಪಯುಕ್ತವಾಗಿದೆ, ಈ ಎಲ್ಲ ವಿಷಯಗಳನ್ನು ಪೂಜ್ಯ ಗುರುಮ ತಮ್ಮ ಮಧುರವಾಣಿಯಲ್ಲಿ ತಿಳಿಸಿಕೊಳ್ಳುತ್ತಾರೆ.